ರಾಜ್ಯದ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಪಿಎಸ್ ಶಾಲೆಯನ್ನ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಅದರ ಭಾಗವಾಗಿ 800 ಕೆಪಿಎಸ್ ಶಾಲೆಗಳನ್ನು ಘೋಷಣೆ ಮಾಡಿದ್ದು, ಆದ್ರೀಗ ಪೋಷಕರ ಸಂಘಟನೆಯ ಸಮನ್ವಯ ಸಮಿತಿ ಹಾಗೂ ಶಿಕ್ಷಣ ತಜ್ಞರಿಂದ ವಿರೋಧ ಕೂಡ ವ್ಯಕ್ತವಾಗ್ತಿದೆ. ಅದು ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಕೆಪಿಎಸ್ಸಿ ಶಾಲೆಗಳ ನಿರ್ಮಾಣಕ್ಕೆ ಭಾರಿ ವಿರೋಧ. ಸರ್ಕಾರಿ ಶಾಲೆ ಮುಚ್ಚುವ ಹುನ್ನಾರ ಎಂದ ಆಕ್ರೋಶ. ರಾಜ್ಯಾದ್ಯಂತ ಸಿಎಸ್ಆರ್ ಅನುದಾನದಿಂದ ಕೆಪಿಎಸ್ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರ ತಯಾರಿಯನ್ನ ಮಾಡಿಕೊಂಡಿದೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಸ್ಥಳೀಯ ಮಟ್ಟದಲ್ಲಿ ಒದಗಿಸುವ ಗುರಿ ಸರ್ಕಾರ ಹೊಂದಿದ್ದು, ಎಲ್ಕೆಜಿಯಿಂದ 12ನೇ ತರಗತಿವರೆಗೆ ಒಂದೇ ಶಿಕ್ಷಣ ಆವರಣದಲ್ಲಿ ಕಲಿಕೆಯ ಅವಕಾಶವನ್ನು ನೀಡುತ್ತಿದ್ದೇವೆ ಅಂತ ಸರ್ಕಾರ ತಿಳಿಸಿದೆ. ಆದರೆ ಈ ಕೆಪಿಎಸ್ ಶಾಲೆಗಳ ನಿರ್ಮಾಣಕ್ಕೆ ಇದೀಗ ವಿರೋಧ ಕೇಳಿಬರ್ತಾ ಇದೆ. ವಿದ್ಯಾಭ್ಯಾಸ ಹೇಗಿರಬೇಕು? ಮಗುವಿಗೆ ಅರ್ಥವಾಗುವ ಭಾಷೆಯಲ್ಲಿ ಇರಬೇಕು. ಈ ಮಗುವಿಗೆ ಅರ್ಥವಾಗುವ ಭಾಷೆಯಲ್ಲಿ ಇಲ್ಲದಿದ್ದಾಗ ಕೆಪಿಎಸ್ ಅಲ್ಲ ಯಾವುದೇ ಹೆಸರು ಕೊಟ್ಟರು ಪ್ರಯೋಜನ ಇಲ್ಲ. ಈ ರೀತಿಯ ಪ್ರಚಾರಗಳಿಂದ ಮೂಲಕ, ಈ ರೀತಿಯ ಒಂದು ಅಡ್ವರ್ಟೈಸ್ಮೆಂಟ್ ಕೊಡುವುದರ ಮೂಲಕ ಸರ್ಕಾರಿ ಶಾಲೆಗಳಿಂದ ಖಾಸಗಿ ಶಾಲೆಗಳನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಕೆಪಿಎಸ್ ನಿರ್ಮಾಣಕ್ಕೆ ಇದೀಗ ಭಾರಿ ವಿರೋಧ ಕೇಳಿಬರ್ತಿದೆ. ಈಗಾಗಲೇ 800 ಕೆಪಿಎಸ್ ಶಾಲೆ ಸರ್ಕಾರ ಘೋಷಣೆ ಮಾಡಿದ್ದು, ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಜೊತೆಗೆ ಮಕ್ಕಳು ಊರು ಬಿಟ್ಟು ಬೇರೆ ಕಡೆಗೆ ಹೋಗುವ ಅಗತ್ಯ ಕಡಿಮೆ ಮಾಡಲು ಸರ್ಕಾರ ಮುಂದಾಗಿದೆ. ಸರ್ಕಾರಿ ಶಾಲೆಗಳಲ್ಲೇ ಖಾಸಗಿ ಶಾಲೆಗಳ ಮಟ್ಟದ ಸ್ಮಾರ್ಟ್ ಕ್ಲಾಸ್ ರೂಮ್, ಆಧುನಿಕ ಗ್ರಂಥಾಲಯ ಹಾಗೂ ವಿಜ್ಞಾನ ಪ್ರಯೋಗಾಲಯಗಳ ಸೌಲಭ್ಯ ನೀಡುವ ಪ್ಲಾನ್ ಕೂಡ ಮಾಡಿಕೊಂಡಿದೆ. ಆದರೆ ನಮಗೆ ಕೆಪಿಎಸ್ ಶಾಲೆ ಬೇಕಿಲ್ಲ ಅಂತ ಪೋಷಕರು ಹಾಗೂ ಶಿಕ್ಷಣ ತಜ್ಞರು ಹೇಳುತ್ತಿದ್ದಾರೆ ನೋಡಿ. ಕೆಪಿಎಸ್ಸಿ ಶಾಲೆಗೆ ವಿರೋಧ ಯಾಕೆ? ಒಂದು ಗ್ರಾಮ ಪಂಚಾಯಿತಿಗೆ ಒಂದು ಕೆಪಿಎಸ್ ಶಾಲೆ ಅಂದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆ ಆದರೆ 10 ಶಾಲೆಗಳು ಕ್ಲೋಸ್ ಆಗಲಿವೆ. ಕ್ಲೋಸ್ ಆಗುವ ಜಾಗದಲ್ಲಿ ಖಾಸಗಿ ಶಾಲೆಗಳು ಬರಬಹುದು. ಯಾಕಂದ್ರೆ ಹಳ್ಳಿಗಳಿಂದ ಮಕ್ಕಳು ಈ ಕೆಪಿಎಸ್ ಶಾಲೆಗೆ ಹೋಗಬೇಕಾಗುತ್ತೆ. 5-6 ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕು. ಸರಿಯಾಗಿ ಬಸ್ ಸೌಲಭ್ಯ ಇರಲ್ಲ. ಇದರಿಂದ ಬಡ ಪೋಷಕರು ಶಾಲೆಗೆ ಕಳಿಸದೇ ಇರಬಹುದು. ಇಲ್ಲದಿದ್ದರೆ ಪ್ರೈವೇಟ್ ಶಾಲೆಗೆ ಹಾಕಬಹುದು. ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಕ್ಲೋಸ್ ಮಾಡುವ ಇದೊಂದು ತಂತ್ರವಾಗಿದೆ ಅಷ್ಟೇ. ಅಲ್ಲದೆ ಪ್ರೈವೇಟ್ ಶಾಲೆಯ ಲಾಬಿಗೆ ಸರ್ಕಾರ ಮಣಿದಿದೆ. ಆ ಒಂದು 1ನೇ ತರಗತಿಯಿಂದ 4ನೇ ತರಗತಿ ಓದುವಂತ ಮಕ್ಕಳು ಒಂದು 8 ಕಿಲೋಮೀಟರ್ ಹೋಗೋದು ತಪ್ಪುತ್ತೆ. ಈ ಸರ್ಕಾರ ಏನಿರುತ್ತೆ ಬಹಳ ಸ್ಮಾರ್ಟ್ ಆಗಿ ಹೇಳ್ತಾರೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ನಾವು ಬಸ್ಸಿನ ವ್ಯವಸ್ಥೆ ಮಾಡ್ತೀವಿ ಅಂತ ಇನ್ನೊಂದ್ ಕಡೆ ಹೇಳ್ತಾರೆ. ಅದೆಲ್ಲ ಆಗೋದು ಹೋಗೋದು ಎಲ್ರಿಗೂ ಗೊತ್ತಿದೆ ಯಾವ ರೀತಿ ಮಾಡ್ತಾರೆ ಅಂತ. ದಯವಿಟ್ಟು ನೀವು ಕ್ಲಸ್ಟರ್ ಶಾಲೆಗಳಲ್ಲಿ ಅಂದ್ರೆ ಒಂದು ತಾಲೂಕು ಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಉನ್ನತೀಕರಣ ಮಾಡೋದನ್ನ ದಯವಿಟ್ಟು ನಿಲ್ಲಿಸಬೇಡಿ. ಅಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗ್ಲಿ, ಒಳ್ಳೊಳ್ಳೆ ಲ್ಯಾಬ್ಗಳು ಬರ್ಲಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಒಟ್ನಲ್ಲಿ 2,000 ಕೋಟಿ ಅನುದಾನದಲ್ಲಿ ಕೆಪಿಎಸ್ ಶಾಲೆ ನಿರ್ಮಾಣ ಆಗ್ತಾ ಇದ್ದು, ಇದೀಗ ಆರಂಭದಲ್ಲಿ ವಿರೋಧ ಕೇಳಿ ಬರ್ತಾ ಇದೆ. ಸರ್ಕಾರಕ್ಕೆ ಇದು ನುಂಗಲಾರದ ತುತ್ತಾಗಿ ಪರಿಗಣಿಸಿದೆ.